ಕೋಲಾರ ವಿಚಾರ ಕಾಂಗ್ರೆಸ್ ಪಾಳ್ಯದಲ್ಲಿ ಬಹುದೊಡ್ಡ ಕಗ್ಗಂಟನ್ನ ಸೃಷ್ಟಿ ಮಾಡಿದೆ. ಮುಂದೇನು ಮಾಡಬೇಕು ಅನ್ನುವಂಥ ವಿಚಾರ ಇನ್ನೂ ಕಾಂಗ್ರೆಸ್ ಪಕ್ಷದಲ್ಲಿ ನಿರ್ಧಾರ ಆಗ್ತಾ ಇಲ್ಲ. ಇದರ ನಡುವೆ ಮುನಿಯಪ್ಪ ಕುಟುಂಬಕ್ಕೆ ಕೋಲಾರ ಟಿಕೆಟ್ ಕೈತಪ್ಪತ್ತ ಅನ್ನುವಂಥ ಅನುಮಾನ ಶುರುವಾಗಿದೆ. ಸಿಎಂ ಡಿಸಿಎಂ ಸಭೆ ಬಳಿಕ ಹೊಸ ಅಭ್ಯರ್ಥಿಗಾಗಿ ಹುಡುಕಾಟವನ್ನ ಮಾಡಲಾಗ್ತಾ ಇದೆ. ಎರಡೂ ಬಣಗಳ ಅಭ್ಯರ್ಥಿಯನ್ನ ಬಿಟ್ಟು ಹೊಸ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋ ಬಗ್ಗೆ ಚರ್ಚೆ ಆಗ್ತಾ ಇದೆ. ಗಾಂಧಿನಗರ ಮಾಜಿ ಕಾರ್ಪೊರೇಟರ್ ಪುತ್ರ ಗೌತಮ್ಗೆ ಟಿಕೆಟ್ ನೀಡೋ ಬಗ್ಗೆ ಚರ್ಚೆ ಆಗಿದೆ. ಅಥವಾ ಉದ್ಯಮಿ ವಿ ನಾರಾಯಣಸ್ವಾಮಿ ಕಣಕ್ಕಿಳಿಸಲು ತೀರ್ಮಾನವನ್ನ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ. ಹೊಸ ಅಭ್ಯರ್ಥಿಗಳೊಂದಿಗೆ ಮಾತುಕತೆ ಬಳಿಕ ಹೆಸರು ಅಂತಿಮಗೊಳಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ನಡೆದಂಥ ಸಭೆಯಲ್ಲಿ ಎಲ್ಲ ವಿಚಾರಗಳು ಚರ್ಚೆ ಆಗಿದೆ. ಈ ವಿಚಾರಗಳ ಬಗ್ಗೆ ವಿಸ್ತೃತವಾಗಿ ಸಭೆಯಲ್ಲಿ ಚರ್ಚೆ ಆದ ಬಳಿಕ ಈ ಎರಡು ಹೆಸರುಗಳಿಗೆ ಸಿಎಂ ಮತ್ತು ಡಿಸಿಎಂ ಸೂಚನೆ ತಲಾ ಒಂದೊಂದು ಹೆಸರನ್ನ ಸೂಚನೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹಾಗಾಗಿ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯಲು ಕೈ ನಾಯಕರ ಚಿಂತನೆ ಮಾಡಲಾಗ್ತಾ ಇದೆ. ಒಟ್ಟಿನಲ್ಲಿ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡಿಕೊಂಡು ಅಂದರೆ ಈಗಾಗಲೇ ಒಂದು ಕಡೆಗೆ ಬಂಡಾಯ ಶಮನವಾಗುತ್ತೆ. ಬಂಡಾಯ ಶಮನ ಆದ ಬಳಿಕ ಏನೆಲ್ಲ ಮಾಡಬೇಕು ಅನ್ನೋದು ಒಂದು ಚರ್ಚೆ. ಆದರೆ ಈ ಎರಡೂ ಬಣಗಳು ಪರಸ್ಪರ ಕಿತ್ತಾಡ್ಕೋತಾ ಇರೋಂಥ ಹಿನ್ನೆಲೆಯಲ್ಲಿ ಈಗ ಇವರಿಗೆ ಟಿಕೆಟ್ ನೀಡೋ ಬದಲಾಗಿ ಮೂರನೇ ವ್ಯಕ್ತಿಗೆ ಕೊಟ್ಟರೆ ಹೇಗೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಮೂರನೇ ವ್ಯಕ್ತಿಗೆ ಟಿಕೆಟ್ ಕೊಟ್ಟರೆ ಆಗ ಸ್ವಲ್ಪನಾದರೂ ಕೂಡ ಪರಿಸ್ಥಿತಿ ತಹಬಂದಿಗೆ ಬರ್ಬೋದು ಅನ್ನುವಂಥದ್ದು ಒಂದು ಚರ್ಚೆ. ಹೀಗಾಗಿ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದರ ಜೊತೆಗೆ ಕೋಲಾರ ಟಿಕೆಟ್ ಯಾರಿಗೆ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಆಗಿದೆ. ಕೆ ವಿ ಗೌತಮ್ ಬಹುಶಃ ಮಾಜಿ ಕಾರ್ಪೊರೇಟರ್ ಪುತ್ರ ಗೌತಮ್ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರು ಕೇಂದ್ರ ಕಾಂಗ್ರೆಸ್ನ ಮುಖ್ಯಸ್ಥರಾಗಿರುವಂಥ ಗೌತಮ್, ಇನ್ಫ್ಯಾಕ್ಟ್ ಅವ್ರ ತಂದೆ ಗೌತಮ್ಗೆ ಟಿಕೆಟ್ ನೀಡಲಾಗ್ತಾ ಇದೆ. ಇನ್ನು ವಿ ನಾರಾಯಣಸ್ವಾಮಿ ಉದ್ಯಮಿ ಕೂಡ ಹೌದು, ಅವರಿಗೂ ಕೂಡ ಟಿಕೆಟ್ ನೀಡೋ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇನ್ನು ಬೆಂಗಳೂರು ಕೇಂದ್ರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಆಗಿರುವಂಥ ಕೆ ವಿ ಗೌತಮ್ ಹೆಸರಿಗೆ ಮುನ್ನೆಲೆಗೆ ಬರ್ತಾ ಇದೆ. ಒಟ್ಟಿನಲ್ಲಿ ಕೋಲಾರ ಟಿಕೆಟ್ ದಿನೇ ದಿನೇ ಹೊಸ ತಿರುವನ್ನು ಪಡೆದುಕೊಳ್ತಾ ಇದೆ. ನಿನ್ನೆ ತನಕ ಏನೇನು ಮುನಿಯಪ್ಪ ಅವರ ಅಳಿಯ ಚಿಕ್ಕಪೆದ್ದಣ್ಣಗೆ ಟಿಕೆಟ್ ಫೈನಲ್ ಆಗಿತ್ತು ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ವಿ ನಾರಾಯಣಸ್ವಾಮಿ ಹಾಗೂ ಗೌತಮ್ ಹೆಸರು ಮುಂಚೂಣಿಗೆ ಬಂದಿದೆ.